ಚಿತ್ರದುರ್ಗ ಕರ್ನಾಟಕದ ಬಯಲು ಸಂಗ್ರಹಾಲಯ ಎಂದೇ ಖ್ಯಾತಿ ಪಡೆದ ಚಿನ್ಮಾಲಾದ್ರಿ ಪ್ರದೇಶದಲ್ಲಿರುವ ಐತಿಹಾಸಿಕ ಚಿತ್ರದುರ್ಗ ಕೋಟೆ ಹಾಗೂ ಅದರ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳು, ಪುರಾತನ ದೇವಸ್ಥಾನಗಳು ಮತ್ತು ದಟ್ಟ ಅರಣ್ಯ ಭಾಗದಲ್ಲಿರುವ ಅನೇಕ ದೇವಾಲಯಗಳ ಸ್ವಚ್ಛತೆಗಾಗಿ ಚಿನ್ಮಾಲಾದ್ರಿ ಗಿರಿ ಅಡ್ವೆಂಚರ್ ತಂಡದ ವತಿಯಿಂದ 2026ನೇ ಸಾಲಿನಲ್ಲಿ ಭಾನುವಾರ ದೊಡ್ಡ ಮಟ್ಟದ ಕೋಟೆ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದ ಅಂಗವಾಗಿ ಕೋಟೆಯ ಪ್ರಮುಖ ಪ್ರದೇಶಗಳಾದ ತುಪ್ಪದ ಕೊಳ, ಅಕ್ಕ ತಂಗಿ ಹೊಂಡ, ಒನಕೆ ಓಬವ್ವನ ಕಿಂಡಿ ಸೇರಿದಂತೆ ಇತರ ಪ್ರಮುಖ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗುವುದು. ಈ ಸಂಬಂಧ ಜಿಲ್ಲಾಡಳಿತ, ಕರ್ನಾಟಕ ಸರ್ಕಾರದ ರಾಜ್ಯ ಪುರಾತತ್ವ ಇಲಾಖೆ ಹಾಗೂ ಭಾರತ ಸರ್ಕಾರದ ಭಾರತೀಯ ಪುರಾತತ್ವ ಇಲಾಖೆ ಎಎಸ್ಐ ಸಹಕಾರ ಕೋರಿ ವರಿಷ್ಠ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ದೌರ್ಜನ್ಯ ತಡೆ ಸಮಿತಿ ಸದಸ್ಯರಾದ ಪ್ರಶಾಂತ್, ವಕೀಲರಾದ ಅಶೋಕ್ ಬೆಳಗಟ್ಟ ಹಾಗೂ ಓಬಣ್ಣ, ಟೂರಿಸ್ಟ್ ಗೈಡ್ಗಳಾದ ಗಿರಿಸಾಗರ ಟಿ, ಅರುಣ್ ಕುಮಾರ್ ಟಿಟಿ, ಹರೀಶ್ ಹಾಗೂ ಶಶಿ ಮತ್ತು ಪವನ್ ಉಪಸ್ಥಿತರಿದ್ದರು. ಚಿತ್ರದುರ್ಗ ಕೋಟೆಯ ಐತಿಹಾಸಿಕ ಮಹತ್ವವನ್ನು ಕಾಪಾಡುವ ಜೊತೆಗೆ ಪ್ರವಾಸಿಗರಿಗೆ ಸ್ವಚ್ಛ ಹಾಗೂ ಸುಂದರ ವಾತಾವರಣ ಒದಗಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಅಲ್ಲದೆ ಸಿ-ಟೌನ್ ನ್ಯೂಸ್ ಮುಖಾಂತರ ಈ ಸ್ವಚ್ಛತಾ ಅಭಿಯಾನದ ಮಹತ್ವವನ್ನು ಸ್ಥಳೀಯರು ಹಾಗೂ ಪ್ರವಾಸಿಗರಿಗೆ ಹಂಚಿಕೊಳ್ಳಲಾಗಿದೆ. ಇವತ್ತೇನು ಚಿನ್ಮಾಲಾದ್ರಿ ಚಾರಣಿಗರ ವತಿಯಿಂದ ಕೋಟೆನಲ್ಲಿ ಸ್ವಚ್ಛತೆ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಇದರ ಉದ್ದೇಶ ಇಷ್ಟೇ, ಪ್ರತಿ ತಿಂಗಳ ಕೊನೆಯ ವಾರದಲ್ಲಿ ಇದು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೀವಿ. ಹಾಗೆ ಇದು ಪ್ರಥಮವಾಗಿ ಈ ಬಾರಿ 11/1/2026ರಂದು ಮೊದಲನೇ ಸರಿ ನಾವು ಏನು ಯುವಕರ ನಮ್ಮ ಗಿರೀಶ್ ಅವರ ನೇತೃತ್ವದಲ್ಲಿ ಕೋಟೆಯ ಸ್ವಚ್ಛತೆಯನ್ನು ಪ್ರಾರಂಭಿಸ್ತಿದ್ದೀವಿ. ಹಾಗಾಗಿ ದುರ್ಗದ ಜನತೆ ಮತ್ತು ಕೋಟೆ ಅಭಿಮಾನಿಗಳು ಕೋಟೆ ಮೇಲೆ ಅಭಿಮಾನ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಸಾಕಷ್ಟು ಜನ ಬರ್ತೀವಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಅವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ತಾವುಗಳು ಕೂಡ ಈ ಸೇರಿಕೊಂಡು ಕೋಟೆಯನ್ನು ಸ್ವಚ್ಛವಾಗಿಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಇದು ಇಷ್ಟಕ್ಕೆ ನಿಲ್ಲಲ್ಲ. ನಮ್ಮ ಚಾರಣಿಗರ ಚಾರಿಟಬಲ್ ಹುಡುಗರು ಇವತ್ತು ಪ್ರತಿ ತಿಂಗಳ ಕೊನೆಯ ವಾರದಲ್ಲಿ ಒಂದೊಂದು ಸ್ಥಳದಲ್ಲಿ ಸ್ವಚ್ಛತೆಯನ್ನು ಮಾಡುವ ಮುಖಾಂತರ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ತಾವುಗಳೆಲ್ಲ ಸಹಕರಿಸಬೇಕಂತೇಳಿ ಚಿತ್ರದುರ್ಗ ಜಿಲ್ಲೆ ಹಾಗೂ ಚಿತ್ರದುರ್ಗ ಕೋಟೆ ಮೇಲೆ ಅಭಿಮಾನ ಇರತಕ್ಕಂಥ ಬೇರೆ ಬೇರೆ ಜಿಲ್ಲೆಯವರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ನಾನು ಈ ಮೂಲಕ ಮನವಿಯನ್ನು ಮಾಡ್ತೇನೆ. ಅದಕ್ಕೂ ಮುಖ್ಯವಾಗಿ ನಮ್ಮ ಆರೋಗ್ಯ ಕೂಡ ಅಲ್ಲಿರ್ತಕ್ಕಂಥ ಪರಿಸರದಲ್ಲಿ ಅನೇಕವಾದ ವಿಶೇಷವಾದಂಥ ಗಿಡಗಳಿದ್ದಾವೆ, ಅಲ್ಲಿ ವಿಶೇಷವಾದ ಸಸಿಗಳಿದ್ದಾವೆ, ಅಲ್ಲಿ ವೃಕ್ಷಗಳಿದ್ದಾವೆ. ಅಲ್ಲಿ ಹೋದಾಗ ನಾವು ಇಲ್ಲಿ ಪ್ರವಾಸ ಮಾಡೋದಕ್ಕಿಂತ ಅಲ್ಲಿ ಅದ್ಭುತವಾದಂಥ ಗಾಳಿ, ಬೆಳಕು ಮತ್ತು ವಿಶೇಷವಾದಂಥ ಆರೋಗ್ಯ ಇದೆ. ಅದರಲ್ಲಿ ನಮಗೂ ಕೂಡ ಅನುಭವ ಆಗಿರ್ತಕ್ಕಂಥದ್ದು. ನಾವು ಕೂಡ ಸುಮಾರು ತಿಂಗಳಿಂದ ಪ್ರತಿ ಭಾನುವಾರ ಹೋಗೋದ್ರಿಂದ ನಮ್ಗೆ ಅನುಭವ ಆಗಿದೆ. ತಾವುಗಳು ಬಂದು ಕೂಡ ಅದನ್ನು ಪ್ರಯತ್ನ ಮಾಡ್ಬೋದಂತ ಈ ಮುಖ್ಯನ ನಾವು ನಮಗೇನು ಪ್ರಾಕ್ಟಿಕಲ್ ಆಗಿ ನಮಗೆ ಅರ್ಥ ಆಗಿರೋದ್ರಿಂದ ಅದನ್ನು ಪ್ರಯತ್ನ ಮಾಡಿದ್ದಕ್ಕೆ ಅದು ನಮ್ಮ ಕಲ್ಪನೆಗೆ ಬಂದ. ಜೊತೆಯಲ್ಲಿ ಕೋಟೆ ಇಂದಿನ ನಮ್ಮ ಏನು ಕೋಟೆಯನ್ನು ಆಳಿರ್ತಕ್ಕಂಥ ಪೂರ್ವಜರೇನಿದ್ರಲ್ಲ, ಅವರು ಆರೋಗ್ಯ ಮತ್ತು ಪರಿಸರದ ಎರಡರೂ, ಆಮೇಲೆ ಅದ್ರ ಜೊತೆಗೆ ಭಕ್ತಿಯನ್ನು ಸೇರಿಸಿ ಈ ಕೋಟೆ ಇರ್ತಕ್ಕಂಥದ್ರಿಂದ ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ಗಮನಕ್ಕೆ ಬಂದಂಥ ವಿಚಾರ. ಹಾಗಾಗಿ ನಾವು ಅದ್ರ ಜೊತೆಗೆ ಸ್ವಚ್ಛತೆ ಇದ್ದರೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಪ್ರಶಾಂತ್, ಚಿತ್ರನಾಯಕ ವೇದಿಕೆಗೆ ಅಧ್ಯಕ್ಷರು. ಕರ್ನಾಟಕ ರಾಜ್ಯದ ಮಧ್ಯಭಾಗದಲ್ಲಿರುವ ಚಿತ್ರದುರ್ಗ ಅಂದರೆ ಒಂದು ಇತಿಹಾಸ ಪ್ರಸಿದ್ಧ ಒಂದು ನೆಲೆ. ಈ ಒಂದು ಇತಿಹಾಸ ಪುರುಷರ ಏನು ಈಗ ಬರೋ ಅಂಥ 11ನೇ ತಾರೀಕು ಭಾನುವಾರ ಏನು ಚಿನ್ಮಾಲಾದ್ರಿ ಗಿರಿ ಚಾರಣಿಗರ ಸಂಘದಿಂದ, ಇವರ ಟ್ರೂಪಿಂದ ಏನು ಕೋಟೆಯಲ್ಲಿ ಪ್ರತಿ ವರ್ಷ ಏನು ಈ ವರ್ಷದ ಸಂಭ್ರಮಾಚರಣೆಯನ್ನು ಅಲ್ಲಿ ಸುಮಾರು ಬರೋವಂಥ ಪ್ರವಾಸಿಗರು ಮತ್ತು ಬರೋವಂಥ ಫ್ಯಾಮಿಲಿಗಳು ಏನೋ ಅವರಿಗೆ ಗೊತ್ತಿದ್ದನೋ ಅಲ್ಲಿ ಗಲೀಜು ಮಾಡೋ ಅಂಥ ಇದೇ ಇರುತ್ತೆ. ಯಾಕಂದರೆ ವಾಪಸ್ ತಗೊಂಡೋಗ್ಬೋದು. ಯಾಕಂದರೆ ಚಾಕ್ಲೇಟ್ ಬಿದ್ದಾಗ ಅದನ್ನು ಬ್ಯಾಗಲ್ಲೇ ತಗೊಂಡೋಗಿ ಹೊರಗಡೆ ಎಲ್ಲಿ ಹಾಕಬೇಕು ಅನ್ನೋ ಇದಿರಲ್ಲ. ಹಾಗಾಗಿ ಇವತ್ತು ಏನು ಮುಂದೆ ಬರೋವಂಥ ಭಾನುವಾರ ಇವತ್ತೇನು ಚಿನ್ಮಾಲಾದ್ರಿ ಗಿರಿ ಚಾರಣಿಗರಿಂದ ಸ್ವಚ್ಛತಾ ಕಾರ್ಯಕ್ರಮ ಇರೋದ್ರಿಂದ ಏನು ಈ ಸಂಘಕ್ಕೆ ಮುಂದಿನ ದಿನಗಳಲ್ಲಿ ಈ ನಗರ ಮತ್ತು ಕೋಟೆ ಇತಿಹಾಸವುಳ್ಳ ಎಲ್ಲ ಪ್ರದೇಶಗಳು ಸ್ವಚ್ಛದಿಂದ ಕೂಡಿರಲಿ ಅಂತೇಳಿ ಈ ಮೂಲಕ ನಾವು
ಅವರಿಗೆ ಆಶಿಸ್ತೇವೆ. ಕ್ಯಾಮ್ರಾಮ್ಯಾನ್ ರಾಜು, ವರದಿ ಪ್ರೇಮ್, ಸಿ ಟೌನ್ ನ್ಯೂಸ್ ಸದಾ ನಿಮ್ಮ ಜೊತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.